ಎಲ್ರಿಗೂ ನಮಸ್ಕಾರ. ಕರುನಾಡು ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾವಿವತ್ತು ಇಲ್ಲಿ ತೊಗರಿಕಾಳನ್ನ ಬಳಸಿ ಉಪ್ಸಾರನ್ನ ಹೇಗೆ ಮಾಡೋದು ಹಳ್ಳಿ ಶೈಲಿಯಲ್ಲಿ ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ 1/4 kg ಅಷ್ಟು ತೊಗರಿಕಾಳನ್ನ ತೊಗೊಂಡಿದ್ದೀನಿ. ತೊಗರಿಕಾಳನ್ನ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ನೀಟಾಗಿ ತೊಳ್ಕೊಳ್ಳಿ. ಅದು ಕ್ಲೀನಾಗಿ ಬಿಡಿಸಿದ್ರು ಅದರಲ್ಲಿ ಸಿಪ್ಪೆ ಸಿಪ್ಪೆ ಥರ ಬರುತ್ತೆ, ಅದೆಲ್ಲ ಚೆನ್ನಾಗಿ ಹೋಗುತ್ತೆ. ಒಂದು ಪಾತ್ರೆಗೆ 4 ಲೋಟದಷ್ಟು ನೀರನ್ನ ಸೇರಿಸಿ, ನಾನು ಇಲ್ಲಿ ಸೊಪ್ಪನ್ನು ಕೂಡ ಬಳಸ್ತಾ ಇದ್ದೀನಿ. ಪದೇ ಪದೇ ನೀರು ಹಾಕೋದು ಬೇಡ, ಅದರಿಂದ 4 ಗ್ಲಾಸ್ ಹಾಕಿ ಒಟ್ಟಿಗೆನೆ. ನಂತರ ಒಂದು ಟೊಮೊಟೊ ಹಣ್ಣನ್ನು ಕಾಳು ಜೊತೆನೇ ಹಾಕಿ ಮತ್ತು 8ರಿಂದ 10 ಹಸಿರು ಮೆಣಸಿಕಾಯನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕಾಳು 90 ಭಾಗ ಬೇಯೋವರೆಗೂ ಬೇಯಿಸ್ಕೊಳ್ಳಿ. ತೊಗರಿಕಾಳು 90 ಭಾಗ ಬೆಂದ ನಂತರ ಅದರಲ್ಲಿರೋ ಹಸಿರು ಮೆಣಸಿನ್ಕಾಯಿ ಮತ್ತು ಟೊಮೊಟೊನ ಎತ್ಕೊಂಡು, ನಾನು ಸೊಪ್ಪನ್ನ ಹಾಕ್ತಾ ಇರೋದ್ರಿಂದ ಎರಡನ್ನೂ ಎತ್ಕೊಂಡು ಸೊಪ್ಪನ್ನ ಸೇರಿಸಿ ಒಂದು 2 ನಿಮಿಷ ಕಾಲ ಚೆನ್ನಾಗಿ ಬೇಯಿಸ್ಕೊತೀನಿ. ತೊಗರಿಕಾಳು ಎಷ್ಟು ಸಾಫ್ಟಾಗಿ ಬೆಂದಿರಬೇಕು ಆವಾಗಲೇ ತುಂಬಾ ಚೆನ್ನಾಗಿರುತ್ತೆ. ನಂತರ ಅದಕ್ಕೆ ಸೊಪ್ಪನ್ನ ಸೇರಿಸಿ 2 ಕುದಿ